ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ವ್ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋ ಏನೆಂದರೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ, ಹುಚ್ಚಮ್ಮನ ದೇವಸ್ಥಾನದಲ್ಲಿ 1001 ದೀಪ ಉತ್ಸವ. ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಬಂದು ದೀಪ ಹಚ್ಚುತ್ತೀವಿ. ತುಂಬ ಖುಷಿಯಾಗುತ್ತೆ ನನಗಂತೂ. ತುಂಬ ವಿಶೇಷ ಪೂಜೆ ಇಲ್ಲಿ ಏನೇನು ಮಾಡ್ತಾರೆ ಅಂತ ಅದನ್ನು ಕೂಡ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಮೊದಲಿಗೆ ದೀಪ ಇರುತ್ತಲ್ಲ, ದೀಪ ಹೋದ ವರ್ಷದ್ದು ಅದು ಎತ್ತಿಟ್ಟಿರ್ತಾರೆ. ಇದನ್ನು ಗಲೀಜಾಗಿದೆ ಅಂತ ಒರೆಸ್ತಾ ಇದ್ದಾರೆ ನೋಡಿ. ನಾನು ಕೂಡ ಬಂದು ಒಂದು ಸ್ವಲ್ಪ ಒರೆಸ್ದೆ. ಸ್ವಲ್ಪ ವೀಡಿಯೋನು ಕೂಡ ಮಾಡ್ಕೊತಾ ಇದ್ದೀನಿ. ದೀಪ 1001 ದೀಪ ಇನ್ನೂ ಸ್ವಲ್ಪ ಜನ ಬರ್ತಾರಲ್ಲ ಅವರೆಲ್ಲ ತೊಗೊಬರ್ತಾರೆ. ಮತ್ತು ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಕ್ಯಾರೆಟು, ಕೋಸು, ಭಕ್ತಾದಿಗಳು ಬಂದಿರ್ತಾರಲ್ಲ ಅವರೇ ಒಂದು ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾರೆ. ನಾವು ಕೂಡ ತರಕಾರಿ ಎಲ್ಲ ಕೂಡ ಹಚ್ಕೊಟ್ವಿ. ಬಂದವರು ಒಂದೊಂದು ಕೆಲಸ ಒಂದೊಂದು ಥರ ಎಲ್ಲ ಕೂಡ ಮಾಡಿಕೊಡ್ತಾರೆ. ಇಲ್ಲಿ ಕಾಯಿ ಕೂಡ ತುರಿತಾ ಇದ್ದಾರೆ, ಮತ್ತು ಒಬ್ಬರು ಮಸಾಲೆ ಕೂಡ ರುಬ್ತಾ ಇದ್ದಾರೆ. ಎಲ್ಲನೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಮಾಡೋದಂದರೆ ತುಂಬ ಇರುತ್ತೆ. ಇಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಮಸಾಲೆ ರುಬ್ತಾ ಇದ್ದಾರೆ ನೋಡಿ. ಇವ್ರದ್ದೇ ಊಟ ಅಡುಗೆ ಮ್ಯಾನೇಜ್ಮೆಂಟು. ಇಲ್ಲಿ ನುಗ್ಗೆಕಾಯಿ, ಬೇಳೆ, ಆಲೂಗೆಡ್ಡೆ ಬೇಯಿಸಿಟ್ಟಿದ್ದಾರೆ. ಇಲ್ಲಿ ಪಲಾವ್ ರೆಡಿಯಾಗಿದೆ. ಅಲ್ಲಿ ರೈಸ್ ಬೇಯಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ವಿಶೇಷ ಅಂದರೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು, ಗ್ಯಾಸಲ್ಲಿ ಅಡುಗೆ ಮಾಡಲ್ಲ. ಇಲ್ಲಿ ಗೊಜ್ಜು ರೆಡಿಯಾಗಿದೆ ನೋಡಿ. ನಾನೇ ಕೂಡ ತೋರಿಸ್ತಾ ಇದ್ದೀನಿ. ಇದು ತರಕಾರಿ ಗೊಜ್ಜು, ಕೂಟು ಪಲಾವ್ಗೆ ಮಾಡಿದ್ದಾರೆ. ಸಖತ್ತಾಗಿದೆ. ಊಟ ಮಾತ್ರ ಟೇಸ್ಟು ಕೂಡ ಹಾಗೆ ಇರುತ್ತೆ. ಮತ್ತು ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ, ನುಗ್ಗೆಕಾಯಿ ಸಾಂಬಾರು. ನಾನೇ ತೋರಿಸ್ತಾ ಇದ್ದೀನಿ. ಘಮ 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 ಅಂತ ಇದೆ. ಅಡುಗೆ ಅಂತೂ ಸಖತ್ತಾಗಿ ಘಮ ಘಮ ಅಂತ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಊಟನೂ ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಎಲ್ಲ ಕೂಡ ಐಟಮ್ ಹಾಕ್ತಾರೆ. ಎಷ್ಟು ಭಕ್ತಾದಿಗಳು ಹೋಗ್ತಾರೆ ಅವರು ಒಂದೊಂದು ವಹಿಸ್ಕೊಂಡು ಯಾವುದು ಬೇಕೋ ಅದನ್ನು ತಂದು ಕೊಡ್ತಾರೆ ದೇವಸ್ಥಾನದಲ್ಲಿ ಅನ್ನದಾನ ಮಾಡಲಿ ಅಂತ. ನನಗಂತೂ ತುಂಬ ಇಷ್ಟ ಈ ದೇವಸ್ಥಾನ ಕಂಡ್ರೆ. ಇಲ್ಲಿ ತರಕಾರಿ ಪಲ್ಯ ಮತ್ತು ಕ್ಯಾರೆಟು, ಬೀನಿಸು ಅದನ್ನು ಹಾಕಿ ಪಲ್ಯ, ಸಪ್ಪೆ ಪಲ್ಯ ಮಾಡ್ತಾಯಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಪಾಯಸ, ಹೆಸರು ಬೇಳೆ ಎಲ್ಲ ಕೂಡ ಇದೆ. ಅದನ್ನು ನಾನು ತೋರಿಸಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ನೋಡಿ, ದೇವಸ್ಥಾನ ಮುಂದೆ ದೀಪ ಮತ್ತು ರಂಗೋಲಿ ಎಲ್ಲನೂ ಕೂಡ ಹಚ್ಚಿದ್ದೀವಿ. ದೀಪನೂ ಕೂಡ ಅಲಂಕಾರ ಮಾಡಿ ಇಟ್ಟಿದ್ದೀವಿ. 7 ಗಂಟೆಗೆ ದೀಪೋತ್ಸವ. 7 ಗಂಟೆಗೆ ದೀಪ ಹಚ್ಚೋದು. ಇಲ್ಲಿ ಚಿಕ್ಕದು ಲಿಂಗನೂ ಕೂಡ ಬಿಟ್ಟಿದ್ದೀವಿ. ಎಲ್ಲ ಬೆಳಗ್ಗೆನೇ ಬಂದು ಎಲ್ಲ ಕೆಲಸನೂ ಮುಗಿಸಿ, ಇದು ಇಲ್ಲಿ ಬಾವಿ ಇದೆ. ಬಾವಿ ಹತ್ರನೂ ಕೂಡ ದೀಪ ಇಟ್ಟು ಎಲ್ಲನೂ ಅಲಂಕಾರ ಮಾಡಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. 7 ಗಂಟೆಗೆ ದೀಪೋತ್ಸವ ಅಂದರೆ ಫುಲ್ ಎಲ್ಲ ರೆಡಿಯಾಗಿರಬೇಕು. ಅದಕ್ಕೆ ನಾವೆಲ್ಲ ಕೂಡ ರೆಡಿಯಾಗಿ 7 ಗಂಟೆ ಆಗಿದೆ. ಅದರಿಂದ ದೀಪೋತ್ಸವ ಎಲ್ಲ ಕೂಡ ಭಕ್ತಾದಿಗಳು ಬಂದವರೆಲ್ಲ ದೀಪಗಳು ಹಚ್ಚಿದ್ದಾರೆ ನೋಡಿ. ಓಂ ಬಿಟ್ಟಿದ್ದಾರೆ. ಮತ್ತು ದೀಪ ಇವತ್ತಂತೂ ನೋಡೋಕ್ಕಂತೂ ತುಂಬ 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 ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಘಮ 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 ಅಂತ ಇರುತ್ತೆ. ಗಂಧದ ಕಡ್ಡಿ, ಊದ ಕಡ್ಡಿ ಎಲ್ಲ ಹಚ್ಚಿರ್ತಾರೆ ನೋಡಿ. ಒಳಗಡೆ ತೋರಿಸ್ತಾ ಇದ್ದೀನಿ. ಇದೇ ಹುಚ್ಚಮ್ಮ ತಾಯಿ ದೇವಾಲಯ. ಒಳಗಡೆ ಇರೋದು ಹುಚ್ಚಮ್ಮ ತಾಯಿ. ಇಲ್ಲಿ ಒಳಗಡೆ ದೀಪ ಒಂದೇ ಲೈನ್ ಹಚ್ಚಿದ್ದಾರೆ. ಇಲ್ಲಿ ನಾನು ಕೂಡ ಕುತ್ಕೊಂಡು ದೀಪ ಹಚ್ಚುತ್ತಾ ಇದ್ದೀನಿ. ಈ ದೇವರ ಮಹಿಮೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಬಾವಿ ಹತ್ರ ಬಸವಣ್ಣ ಇದೆ ನೋಡಿ. ಬಸವಣ್ಣಗೂ ಕೂಡ ದೀಪ ಹಚ್ತಾ ಇದ್ದಾರೆ. ಮತ್ತು ಭಕ್ತಾದಿಗಳು ಒಳಗಡೆ ಬಾವಿ ಹತ್ರನೂ ಕೂಡ ದೀಪ ಹಚ್ಚುತ್ತಾ ಇದ್ದಾರೆ ನೋಡಿ. ಅಲ್ಲಿ ಗಣಪತಿ ಕಾಣಿಸ್ತಾ ಇದೆ. ಗಣಪತಿ ವಿಗ್ರಹ ಇದೆ. ಇದು ಸುತ್ತ ಬಾವಿ ಇದೆ. ಇಲ್ಲಿ ಬೆಳಿಗ್ಗೆ 6 ಗಂಟೆ ತನಕನೂ ದೀಪ ಉರಿತಾನೆ ಇರಬೇಕು, ಕೆಡಂಗೆ ಇಲ್ಲ ಒಂದು ದೀಪನೂ ಕೂಡ. ಎಷ್ಟು ಜನ ಭಕ್ತಾದಿಗಳು ಬಂದಿರ್ತಾರೆ ಅವರು ಕೂಡ ನಿದ್ದೆಗೆಟ್ಟು ಭಕ್ತಾದಿಗಳು ದೀಪ ಹಚ್ಚುತ್ತಾರೆ. ಇಲ್ಲಿ ನೋಡಿ, ದೀಪೋತ್ಸವ ಆದಮೇಲೆ ಇನ್ನೂ ಮೆರವಣಿಗೆ ಆಗಿಲ್ಲ ದೇವರು. ಅದಕ್ಕಿಂತ ಮುಂಚೆ ಊಟನೇ ಕೊಟ್ಟಿದ್ದಾರೆ. ಹಪ್ಪಳ, ಉಪ್ಪಿನಕಾಯಿ, 2 ಥರ ಪಲ್ಯ, ಅನ್ನ, ಸಾಂಬಾರು, ಪಲಾವು ಮತ್ತು ಕೂಟು ಎಲ್ಲ ಕೂಡ ಊಟ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಊಟ ಅಂತೂ ಸಖತ್ತಾಗಿದೆ. ಊಟ ಎಲ್ಲ ಮುಗಿದ ಮೇಲೆ ದೇವ್ರ ಮೆರವಣಿಗೆ ಬರ್ತಾಯಿದೆ ನೋಡಿ.
ಇವತ್ತಿನ ವಿಡಿಯೋ ಹುಚ್ಚಮ್ಮನ ದೇವಸ್ಥಾನದ ದೀಪೋತ್ಸವ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇದರ ಮಹಿಮೆ ಏನು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಬಾಯ್ ಬಾಯ್.